ಈ ವಿಡಿಯೋದಲ್ಲಿ GPSTR ಹಾಗೂ HSTRಗೆ ಸಂಬಂಧಿಸಿದಂತೆ ಆನ್ಲೈನ್ ಸೋರ್ಸನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬಹುದು ಅಂತೇಳಿ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ವಿಡಿಯೋನ ಕೊನೆವರೆಗೂ ನೋಡಿ ಅಥೆಂಟಿಕೇಟೆಡ್ ಸೋರ್ಸನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬಹುದು ಅಂತೇಳಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು GPSTRಗೆ ಅಥೆಂಟಿಕೇಟೆಡ್ ಸೋರ್ಸನ್ನು ಏನೇನು ಓದಬೇಕು ಅಂತ ಹೇಳಿದ್ದೆ. ಹಾಗೆ ಆ ಸೋರ್ಸಿಂದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೆ. ಸುಮಾರು ಜನಕ್ಕೆ ಲಿಂಕ್ ಓಪನ್ ಆಗಿಲ್ಲ ಅಂತೇಳಿ ಸುಮಾರು ಕಾಮೆಂಟ್ ಹಾಕಿದರು. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. GPSTR ಹಾಗೂ HSTRಗೆ ಆನ್ಲೈನ್ ಸೋರ್ಸ್ ಅಥೆಂಟಿಕೇಟೆಡ್ ಸೋರ್ಸನ್ನು ನಾವು ಹೇಗೆ ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದೇ ಈ ವಿಡಿಯೋ. ಫಸ್ಟು GPSTR ಆಗಲಿ ಅಥವಾ HSTR ಆಗಲಿ ಎರಡಕ್ಕೂ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಸೈಕಾಲಜಿ ಇದೆ. ಸೈಕಾಲಜಿಲಿ ಅಂದರೆ ನೋಡಿ, ವೆಬ್ ಸರ್ಚ್ ಗೂಗಲ್ ಸರ್ಚಲ್ಲಿ ನಾವು ಇಲ್ಲಿ ಬರೆದಿದ್ದೀನಲ್ಲ, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಪ್ರೀ ಯೂನಿವರ್ಸಿಟಿ ಟೆಕ್ಸ್ಟ್ ಬುಕ್ PDF ಡೌನ್ಲೋಡ್ ಅಂತೇಳಿ ಕಂಪ್ಲೀಟಾಗಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ ಮೇಲೆ ಒಂದು ಅದು ವೆಬ್ ಪೇಜ್ ಓಪನ್ ಆಗುತ್ತೆ. ವೆಬ್ ಪೇಜ್ ಓಪನ್ ಆದಮೇಲೆ ಏನು ಮಾಡಬೇಕು ಅಂತೇಳಿ ಹೇಳ್ತೀನಿ. ಈಗ ಮೊಬೈಲನ್ನು ವರ್ಟಿಕಲ್ ಪೊಸಿಷನಿಗೆ ತೊಗೊಳ್ಳಿ. ಈಗ ಮೊದಲನೇದಾಗಿ ಏನು ಮಾಡ್ತೀವಿ, ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ಗೂಗಲ್ ಸರ್ಚಲ್ಲಿ ನಾವು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಪ್ರೀ ಯೂನಿವರ್ಸಿಟಿ ಟೆಕ್ಸ್ಟ್ ಬುಕ್ಕು PDF ಡೌನ್ಲೋಡ್ ಅಂತೇಳಿ ಟೈಪ್ ಮಾಡ್ತೀವಿ. ಟೈಪ್ ಮಾಡಿದಾಗ ಏನು ಬರುತ್ತೆ ನಮಗೆ, ಇಲ್ಲಿ ನೋಡಿ, ಇದು ವೆಬ್ ಪೇಜ್. ಈ ವೆಬ್ ಪೇಜಲ್ಲಿ ಸ್ಟಾರ್ಟಿಂಗೇ ಇದೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಪ್ರೀ ಯೂನಿವರ್ಸಿಟಿ ಟೆಕ್ಸ್ಟ್ ಬುಕ್ಸ್ ಅಂತಿದೆ. ಇದನ್ನು ನಾವು ಕ್ಲಿಕ್ ಮಾಡಿದ್ರೆ ಸೊ ಹೀಗೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಇದು ಫಸ್ಟ್ PUC, ಇದು ಸೆಕೆಂಡ್ PUC ಟೆಕ್ಸ್ಟ್ ಬುಕ್ಸ್ ಇಲ್ಲಿದೆ. ಓಕೆ, ಇದರಲ್ಲಿ ನಾವು ಹುಡುಕ್ತಾ ಹೋಗಬೇಕು. ಅಂದರೆ ಸಿಲೆಬಸ್ ತುಂಬ ರಿವೈಸ್ ಆಗಿರೋ ಸಿಲೆಬಸ್ನ ನೋಡ್ಕೋಬೇಕು ನಾವು. ಸೊ ಒಂದು ಕಡೆಯಿಂದ ನೋಡ್ಕೋತಾ ಬಂದಾಗ ನಮಗೆ ಇಲ್ಲಿ ಸಿಗುತ್ತೆ ಸೈಕಾಲಜಿ ಟೆಕ್ಸ್ಟ್ ಬುಕ್ ಇಲ್ಲಿದೆ. ಇಲ್ಲಿ ನೋಡಿ, ರೋಲ್ ನಂಬರ್ 45ಅಲ್ಲಿ ಸೈಕಾಲಜಿ ಕನ್ನಡ ಮೀಡಿಯಂ, ಸೈಕಾಲಜಿ ಇಂಗ್ಲೀಷ್ ಮೀಡಿಯಂ ಅಂತಿದೆ. ಇದು ಫಸ್ಟ್ PUC ಬುಕ್ಕು. ಸೆಕೆಂಡ್ PUCದು ಇಲ್ಲೇ ಇದೆ, ರೋಲ್ ನಂಬರ್ 51ಅಲ್ಲಿ ಸೈಕಾಲಜಿ ಕನ್ನಡ ಮೀಡಿಯಮ್ಮು, ಸೈಕಾಲಜಿ ಇಂಗ್ಲೀಷ್ ಮೀಡಿಯಂ ಅಂತ ಇಲ್ಲಿದೆ. ನೋಡಿ, ಇದು ಆಮೇಲೆ ಇದು ಆದರೆ ಸೊ ಇದನ್ನೇ ನಾವು ಡೌನ್ಲೋಡ್ ಮಾಡ್ಕೋಬೇಕಾ? ಅಲ್ಲ, ಇಲ್ಲಿ ಸಿಲೆಬಸ್ ರಿವೈಸ್ ಆಗಿದೆ. ಕೆಳಗೆ ಬಂದರೆ ನಾವು ನೋಡಿ, ಇಲ್ಲಿ 2024 ಅಂತಿದೆ. ಇಲ್ಲಿ ಬುಕ್ ರಿವೈಸ್ ಆಗಿದೆ. ಯಾವ ಬುಕ್ಕು ನೋಡಿ, ಇಲ್ಲಿ ಫಸ್ಟ್ PUCದು ಸೈಕಾಲಜಿ ಕನ್ನಡ ಇಂಗ್ಲೀಷ್ ಮೀಡಿಯಮ್ಮು, ಸೆಕೆಂಡ್ PUCದು ಸೈಕಾಲಜಿ ಕನ್ನಡ ಮೀಡಿಯಮ್. ಎರಡು ಫಸ್ಟ್ PUC ಇದೆ. ಎರಡು ಫಸ್ಟ್ PUC ಅಂದರೆ ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಮ್ ಎರಡೂ ರಿವೈಸ್ ಆಗಿದೆ. ಸೊ ನಾವು ಇಲ್ಲಿಂದ ನಾವೇನು ಮಾಡ್ತೀವಿ, ಸೊ ಟೆಕ್ಸ್ಟ್ ಬುಕ್ನ ಡೌನ್ಲೋಡ್ ಮಾಡ್ಕೋತೀವಿ. ಹಾಗೆ ಇಲ್ಲಿ ಸೆಕೆಂಡ್ PUCಲಿ ಏನಿದೆ, ಸೈಕಾಲಜಿ ಇಂಗ್ಲೀಷ್ ಪ್ರಾಕ್ಟಿಕಲ್ಸ್ ಇದೆ. ನಮಗೆ ಪ್ರಾಕ್ಟಿಕಲ್ಸ್ ಇಂಪಾರ್ಟೆಂಟ್ ಅಲ್ಲ, ಪ್ರಾಕ್ಟಿಕಲ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಓನ್ಲಿ ಟೆಕ್ಸ್ಟ್ ಬುಕ್ಸ್ ಇದೆ, ಸೈಕಾಲಜಿ ಇಂಗ್ಲೀಷ್ ಮೀಡಿಯಮ್ಮು ಮತ್ತು ಕನ್ನಡ ಮೀಡಿಯಮ್ ಟೆಕ್ಸ್ಟ್ ಬುಕ್ಸ್ ಇದೆ. ಅದನ್ನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋತೀವಿ. ಹಾಗೆ ಇನ್ನು ಕೆಳಗೆ ಬಂದರೆ ಅದೇ 2024ಅಲ್ಲಿ ಇದೇ 2024ಅಲ್ಲಿ ಇಲ್ಲಿ ಕೆಳಗಡೆಗೆ ಬಂದರೆ ನೋಡಿ, ಇಲ್ಲಿ ಯಾವುದು 2025-26 ಈ ಇಯರಲ್ಲಿ ಸೈಕಾಲಜಿ ಟೆಕ್ಸ್ಟ್ ಬುಕ್ಕು ನೋಡಿ ಇಲ್ಲಿದೆ. ಇಲ್ಲೊಂದು ಟೆಕ್ಸ್ಟ್ ಬುಕ್ ರಿವೈಸ್ ಆಗಿದೆ ಸೈಕಾಲಜಿ, ಮತ್ತು ಇಲ್ಲಿ ಪ್ರಾಕ್ಟಿಕಲ್ಸ್ ರಿವೈಸ್ ಆಗಿದೆ. ನಮಗೆ ಬೇಕಾಗಿರೋದು ಯಾವುದು, ಕನ್ನಡ ಮೀಡಿಯಮ್ ಆದರೂ ತೊಗೊಳ್ಳಿ ಅಥವಾ ಇಂಗ್ಲೀಷ್ ಮೀಡಿಯಮ್ ಆದರೂ ತೊಗೊಳ್ಳಿ, ಇಲ್ಲೇ ಇದೆ, ಎರಡೂ ಇಲ್ಲೇ ಇದೆ. ಸೊ ಇದು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು. 2025-26ಅಲ್ಲಿ ಸೆಕೆಂಡ್ PUC ಟೆಕ್ಸ್ಟ್ ಬುಕ್ಸು ರಿವೈಸ್ ಆಗಿದೆ. ಹಾಗೆ 2024ಅಲ್ಲಿ ಫಸ್ಟ್ PUCದು ಸೈಕಾಲಜಿ ಬುಕ್ಸು ರಿವೈಸ್ ಆಗಿದೆ. ಇವನ್ನ ಹಿಂಗೆ ಡೌನ್ಲೋಡ್ ಮಾಡ್ಕೋಬೇಕು. ಹಾಗಾದರೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಜಸ್ಟ್ ಇದ್ರ ಮೇಲೆ ಯಾವುದು, ಇಲ್ಲಿ ಈಗ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಇಲ್ಲಿ ಸೈಕಾಲಜಿ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್, ನಿಮ್ಗೆ ಯಾವ್ದು ಬೇಕೋ ಅದು. ಈಗ ಇಂಗ್ಲೀಷ್ ಮೀಡಿಯಮ್ ಇದೆ, ಇಂಗ್ಲೀಷ್ ಮೀಡಿಯಮ್ ಇಲ್ಲಿಂದನೇ ಕ್ಲಿಕ್ ಮಾಡ್ತೀವಿ, ಡೌನ್ಲೋಡ್ ಆಗುತ್ತೆ. ನೋಡಿ, ಇದು ಕನ್ನಡ ಮೀಡಿಯಮ್ ಇದೆ, ಡೌನ್ಲೋಡ್ ಆಗಿದೆ ಆಲ್ರೆಡಿ. ಸೊ ಈಗ ಈ ಡೌನ್ಲೋಡ್ ಆಗಿರೋದನ್ನು ನಾವು ಸೇವ್ ಮಾಡ್ಕೊಳ್ಳೋದು ಹೇಗೆ? ಈಗ ಡೌನ್ಲೋಡ್ ಅಂದರೆ ನಿಮ್ಗೆ ಡೈರೆಕ್ಟಾಗಿ ಹಿಂಗೆ ಓಪನ್ ಆಗುತ್ತೆ ಅಷ್ಟೇ, ಡೌನ್ಲೋಡ್ ಆಗಿರಲ್ಲ ಈಗಿನ್ನೂ. ಸೇವ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೋಡಿ, ಇಲ್ಲಿದೆ ಕಂಟೆಂಟ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ ಇದು. ನಿಮಗೆ ಡೈರೆಕ್ಟ್ ಕ್ವಶನ್ಸು ಅಥವಾ ಅಪ್ಲಿಕೇಶನ್ಸ್ ಬರೋದೆಲ್ಲ ಅಥೆಂಟಿಕೇಟೆಡ್ ಸೋರ್ಸಿಂದನೇ. ನೀವು ಇದನ್ನು ನೆಗ್ಲೆಕ್ಟ್ ಮಾಡಲೇಬಾರ್ದು, ತುಂಬ ಇಂಪಾರ್ಟೆಂಟ್ ಇದೆ.
ತುಂಬ ಚೆನ್ನಾಗಿ ಲೈನ್ ಟು ಲೈನ್ ಓದಿ ಅರ್ಥ ಮಾಡ್ಕೊಳ್ಳಿ. ಟೈಮ್ ಇದೆ, ಟೈಮ್ ಇನ್ನೂ ಮುಗಿದಿಲ್ಲ ನೋಡಿ. ಇಷ್ಟು ಡಿಟೇಲಾಗಿ ನಿಮಗೆ ಎಲ್ಲೂ ಸಿಗಲ್ಲ ಸೋರ್ಸು. ನಾವು ಯಾವ್ಯಾವುದೋ ಬುಕ್ ಓದ್ತೀವಿ, ಕೆಲವು ಸಲ ಅರ್ಥ ಆಗುತ್ತೆ, ಕೆಲವು ಸಲ ಸೈಕಾಲಜಿ ಅರ್ಥನೇ ಆಗಲ್ಲ. ಬಟ್ ಆದರೆ ಇಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರ ಇರುತ್ತೆ, ನೋಡ್ಕೊಳ್ಳಿ. ಸೊ ಇದನ್ನು ಈಗ ಸೇವ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಮೇಲ್ಗಡೆ ಆ್ಯರೋ ಮಾರ್ಕ್ ಕಾಣುತ್ತೆ ನೋಡಿ. ಇಲ್ಲಿ ಮೇಲ್ಗಡೆ ಇಲ್ಲಿ ಆ್ಯರೋ ಮಾರ್ಕ್ ಕಾಣುತ್ತಲ್ಲ, ಈ ಆ್ಯರೋ ಮಾರ್ಕ್ನ ನಾವೇನು ಮಾಡ್ತೀವಿ, ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪ್ರಿಂಟ್ ಅನ್ನೋ ಆಪ್ಷನ್ ಇದೆ ನೋಡಿ. ಸೊ ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಎಗೇನ್ ಇಲ್ಲಿ 3 ಡಾಟ್ಸ್ ಕಾಣುತ್ತಲ್ಲ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೇವ್ ಪಿ ಡಿ ಎಫ್ ಅಂತಿದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಪಿ ಡಿ ಎಫ್ ಕಂಪ್ಲೀಟಾಗಿ ಸೇವ್ ಆಗುತ್ತೆ. ಇಲ್ಲಿ ನೋಡಿ ಕೊನೆಗೆ ಸೇವ್ ಅನ್ನೋ ಆಪ್ಷನ್ ಕಾಣುತ್ತಲ್ಲ, ಲಾಸ್ಟಲ್ಲಿ ಫಸ್ಟ್ PUC ಸೈಕಾಲಜಿ ಕನ್ನಡ ಮೀಡಿಯಮ್ ಸೇವ್ ಅಂತಿದೆ ನೋಡಿ. ಇಲ್ಲಿ ಸೇವ್ ಬಟನ್ ಕ್ಲಿಕ್ ಮಾಡಿ. ಈಗ ಕಂಪ್ಲೀಟಾಗಿ ಸೇವ್ ಆಯಿತು. ಸೊ ಇದನ್ನು ವ್ಯೂ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ, ಫೈಲ್ ಮ್ಯಾನೇಜರಲ್ಲಿ ಡೌನ್ಲೋಡ್ಸ್ ಇರುತ್ತೆ. ಆ ಡೌನ್ಲೋಡ್ಸಲ್ಲಿ ನಾವು ನೋಡ್ಕೋತೀವಿ ಹೋಗಿ, ಅಥವಾ PDF ಅಂತ ಇರುತ್ತೆ ಫೈಲ್ ಮ್ಯಾನೇಜರಲ್ಲಿ ಹೋಗಿ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಬಂದರೆ ನಾವು, ಇದು ಫಸ್ಟ್ PUC ಆಯಿತು. ಈಗ ಸೆಕೆಂಡ್ PUC ಇಲ್ಲೇ ಇದೆ, ಹೇಳಿದ್ನಲ್ಲ, ಇಲ್ಲಿ ರಿವೈಸ್ಡ್ ಇದೆ. ಇಲ್ಲಿ ನೋಡಿ, ಪ್ರಾಕ್ಟಿಕಲ್ಸ್ ಕನ್ನಡ ಮೀಡಿಯಮ್ ಏನು ಬೇಡಲ್ಲ, ಪ್ರಾಕ್ಟಿಕಲ್ಸ್ ಜಾಬ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಇದೆಯಲ್ಲ, ಇದೆ ಇಲ್ಲಿ ಕಾಣುತ್ತಲ್ಲ, ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್. ಇಲ್ಲಿ ಫಸ್ಟ್ ಕನ್ನಡ ಮೀಡಿಯಮ್ ಕಾಣುತ್ತೆ ನೋಡಿ. ಇದನ್ನು ಕ್ಲಿಕ್ ಮಾಡ್ತೀನಿ ನಾನೀಗ. ಕ್ಲಿಕ್ ಮಾಡ್ತೀನಿ ನೋಡಿ, ಸೆಕೆಂಡ್ PUC ಕಾಣುತ್ತಲ್ಲ, ಸೆಕೆಂಡ್ PUC ಟೆಕ್ಸ್ಟ್ ಬುಕ್ಕು ಓಪನ್ ಆಯಿತು. ಇದು ಕಂಪ್ಲೀಟಾಗಿ ರಿವೈಸ್ಡ್ ಸಿಲೆಬಸ್ಸು, ನಿಮಗೆ ಹೊರಗಡೆ ಮಾರ್ಕೆಟಲ್ಲೂ ನಮ್ಗೆ ಸಿಗೋದಿಲ್ಲ. ಹಾಗಾಗಿ ಆನ್ಲೈನಿಂದನೇ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕೋ ಅದನ್ನು ಪ್ರಿಂಟ್ ಹಾಕ್ಕೊಂಡು ಓದ್ಕೋಬೇಕಾಗುತ್ತೆ. ಸೊ ಇದು ಕಂಪ್ಲೀಟಾಗಿ ಇಲ್ಲಿದೆ ನೋಡಿ, ಇದು ಕಂಪ್ಲೀಟಾಗಿ ಕಂಟೆಂಟು. ಈ ಕಂಟೆಂಟನ್ನು ನೀವು ಯಾರೆಲ್ಲ HSTRಗೆ ಓದ್ತಾ ಇದ್ದೀರಾ ಅವರು ಈ ಬುಕ್ಕಲ್ಲಿ ಏನೂ ಬಿಡಬಾರ್ದು, ಎಲ್ಲ ಓದಬೇಕು. ಯಾರೆಲ್ಲ GPSTRಗೆ ಓದ್ತಾ ಇದ್ದೀರಾ ಅವರು ಇದನ್ನು GPSTR ಸಿಲೆಬಸ್ ಕಾಪಿ ತೊಗೊಂಡು ಇದರಲ್ಲಿ ಸೆಲೆಕ್ಟೆಡ್ ಟಾಪಿಕ್ಸ್ನ ಮಾತ್ರ ಓದ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಬೇಕಿದ್ರೆ ನೀವು ಬೇರೆ ಬೇರೆ ಬುಕ್ಸ್ ಇದೆ ಹೇಳ್ತೀನಿ ನಾನು, ಅದನ್ನು ಬೇಕಿದ್ರೆ ನೀವು ಓದ್ಕೋಬೋದು. ಸೊ ಈಗ ಇದನ್ನು ಅದೇ ಥರ ಸೇವ್ ಮಾಡೋದು ಹೆಂಗೆ ಅಂದರೆ, ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಈ ಡಾಟ್ಸ್ ಹತ್ರ ಹೋಗಬೇಕು, ಪ್ರಿಂಟ್ ಆಪ್ಷನ್ ಇದೆ, ಎಗೇನ್ ಮತ್ತೆ 3 ಡಾಟ್ಸ್ ಹತ್ರ ಹೋಗ್ತೀವಿ, ಸೇವ್ PDF ಕೊಡ್ತೀವಿ, ಎಗೇನ್ ಲಾಸ್ಟಲ್ಲಿ ಸೇವ್ ಕೊಡ್ತೀವಿ. ಸೇವ್ ಆಗುತ್ತೆ. ಸೇವ್ ಆದಮೇಲೆ ಅದನ್ನು ನಾವು ಫೈಲ್ ಮ್ಯಾನೇಜರ್ ಓಪನ್ ಮಾಡಿಕೊಂಡು ಅದರಲ್ಲಿ PDF ಅಥವಾ ಡೌನ್ಲೋಡ್ಸ್ ಇರುತ್ತೆ, ಅಲ್ಲಿ ನೋಡಿಕೊಂಡ್ರೆ ನಮಗೆ ಸಿಗುತ್ತೆ. ಓಕೆ, ಇದಿಷ್ಟು ಯಾವುದ್ರದ್ದು ಒಂದು ಸೈಕಾಲಜಿ ಬುಕ್ ಆಯಿತು. ಓಕೆ, ಇದರಲ್ಲೇ ಇನ್ನೂ ಒಂದು ಇಂಪಾರ್ಟೆಂಟ್ ಇದೆ, ಇಷ್ಟು ಬೇಗ ಇದು ಮುಗಿಯಲ್ಲ. ಇನ್ನು ಇಂಪಾರ್ಟೆಂಟ್ ಏನಿದೆ ಅಂತ ಹೇಳಿದ್ರೆ, ನಿಮಗೆ ಇದರಲ್ಲಿ ಕಂಪ್ಯೂಟರ್ ಬುಕ್ಕು ಇದೆ. ನಿಮಗೆ ಫಸ್ಟ್ PUC ಸೆಕೆಂಡ್ PUC ಕಂಪ್ಯೂಟರ್ ಬುಕ್ಸು ಇದೆ. ನೀವು ನೀಟಾಗಿ ನೋಡ್ಕೋಬೋದು. ಎಲ್ಲಿದೆ ನೋಡಿ, ಕಂಪ್ಯೂಟರ್ ಸೈನ್ಸ್ ಇದೆ ಇಲ್ಲಿ. ಇದನ್ನು ಓಪನ್ ಮಾಡಿಕೊಂಡ್ರೆ ನಿಮಗೆ ಇದು ಕಂಪ್ಯೂಟರ್ ಸೈನ್ಸ್ ಟೆಕ್ಸ್ಟ್ ಬುಕ್. ಇದರಲ್ಲಿ ಎಲ್ಲ ಓದೋದು ಬೇಕಾಗಿಲ್ಲ, ಬೇಸಿಕ್ಸ್ ಅಷ್ಟೇ ಓದ್ಕೋಬೇಕು. ಅಥೆಂಟಿಕೇಟೆಡ್ ಸೋರ್ಸ್ ಇದು. ಯಾವುದಕ್ಕೆ? HSTRಗೆ ಅಥವಾ ಗ್ರೂಪ್ C ಎಕ್ಸಾಮ್ಸಿಗೆ ಮೋಸ್ಟ್ ಅಥೆಂಟಿಕೇಟೆಡ್ ಸೋರ್ಸ್ ಅಂತ ಏನಾದರೂ ಇದ್ದರೆ ಕಂಪ್ಯೂಟ್ರಲ್ಲಿ ಇದೇ ಬುಕ್ಕು. ಓಕೆ, ಫಸ್ಟ್ PUC ಸೆಕೆಂಡ್ PUC ಟೆಕ್ಸ್ಟ್ ಬುಕ್ಕು. ಅದಾದಮೇಲೆ ಇನ್ನೂ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಇದೆ ಕಂಪ್ಯೂಟರ್ದು, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವುದಿದೆ ಅಂತೇಳಿ. ಅದು ಡೌನ್ಲೋಡ್ ಎಲ್ಲಿ ಮಾಡ್ಕೋಬೇಕು ಏನು ಅದೂ ಹೇಳ್ತೀನಿ ನಾನು. ಹೈಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಕಂಪ್ಯೂಟರ್ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ ಇದೆ, ತುಂಬ ಚೆನ್ನಾಗಿದೆ. ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಬರಬೇಕು ಅಂದರೆ ಈ ಟೆಕ್ಸ್ಟ್ ಬುಕ್ ಮತ್ತು ಆ ಟೆಕ್ಸ್ಟ್ ಬುಕ್ಕಿಂದ ಮಾತ್ರ ಬರೋದು. ನಾವು ಸುಮ್ಮನೆ ಯಾವ್ಯಾವುದೋ ಬುಕ್ಸ್ ಓದ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೋತೀವಿ. ಇದು ಒಂದಿದೆ. ಸೊ ಹಾಗೆ ನೋಡಿ, ಯಾವುದು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಬುಕ್ಕು ಇಲ್ಲಿದೆ ನೋಡಿ, ಸೆಕೆಂಡ್ PUC ಇಲ್ಲಿದೆ ಕಾಣುತ್ತಲ್ಲ, ಕಂಪ್ಯೂಟರ್ ಸೈನ್ಸ್ ಟೆಕ್ಸ್ಟ್ ಬುಕ್ಕು. ಇದನ್ನು ಕ್ಲಿಕ್ ಮಾಡಿದೆ, ಇಲ್ಲಿ ಸೆಕೆಂಡ್ PUC ಸೈನ್ಸ್ ಟೆಕ್ಸ್ಟ್ ಬುಕ್ ಓಪನ್ ಆಗುತ್ತೆ. ಇದರಲ್ಲಿ ನಮಗೆ ಏನೇನು ಇಂಪಾರ್ಟೆಂಟ್ ಅಂತೇಳಿ ನೀವು ಸಿಲೆಬಸ್ ತೊಗೊಂಡು ಆರಾಮ್ಸೆ ಓದ್ಕೊಂಡು ಪರ್ಫೆಕ್ಟ್ ಆದರೆ ಇದು ನಿಮಗೆ ಅಥೆಂಟಿಕೇಟೆಡ್ ಸೋರ್ಸ್ ಅಂತೇಳಿ. ಸೊ ಇದರಿಂದ ಕ್ವಶನ್ ಬರೋ ಸಾಧ್ಯತೆಗಳಿರುತ್ತೆ. ಇದನ್ನು ಎಗೇನ್ ಪ್ರಿಂಟ್ ಅಂತ ಇರುತ್ತಲ್ಲ, ಪ್ರಿಂಟಲ್ಲಿ ತೊಗೋತೀವಿ, ಎಗೇನ್ 3 ಡಾಟ್ಸು ಮತ್ತು ಸೇವ್ PDF, ಎಗೇನ್ ಸೇವ್. ಸೇವ್ ಆಯಿತು. ಸೇವ್ ಆದಮೇಲೆ ಹಾಗಾದರೆ ನಮಗೆ ಈಗ ಅದು ಸೇವ್ ಆಗಿರೋದನ್ನು ನೋಡಬೇಕು ನಾವು ಅಂದರೆ ಎಲ್ಲಿಗೆ ಹೋಗ್ಬೇಕು ಅಂದರೆ, ಎಗೇನ್ ಎಲ್ಲ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದರೆ ಇಲ್ಲಿ ಫೈಲ್ ಮ್ಯಾನೇಜರ್ ಇಲ್ಲಿದೆ, ಫೈಲ್ ಮ್ಯಾನೇಜರ್ ಓಪನ್ ಮಾಡಿಕೊಂಡ್ರೆ ಈ ಫೈಲ್ ಮ್ಯಾನೇಜರಲ್ಲಿ ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ ನೋಡಿ.
ಈ ಡಾಕ್ಯುಮೆಂಟ್ಸಲ್ಲಿ ನೋಡಿ, ಈಗ ಕಂಪ್ಯೂಟರ್ ಬುಕ್ ಸೇವ್ ಮಾಡಿದ್ದೀನಿ, ಸ್ಟಾರ್ಟಿಂಗ್ ಇದೆ. ಸೆಕೆಂಡ್ ಪಿ ಯು ಸಿ ಸೈಕಾಲಜಿ ಇದೆ ನೋಡಿ. ಓಕೆ, ಇದು ನೋಡಿ ಎಲ್ಲ ಇಲ್ಲೇ ಸಿಗುತ್ತೆ ನಿಮಗೆ. ಓಕೆ, ಆರಾಮಾಗಿ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಈಗ ಸೈಕಾಲಜಿ ಮುಗೀತು. ಹಾಗೆ GPSTR ಮತ್ತು HSTRಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಅದು ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ ಇದೆ. ಈ ಗ್ರಾಮರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUCದು ವರ್ಕ್ ಬುಕ್ ತೊಗೋಬೇಕು. ಈ ವರ್ಕ್ ಬುಕ್ ನಮ್ಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಅದು ಡೈರೆಕ್ಟಾಗಿ ಆನ್ಲೈನ್ ಸೋರ್ಸು, ಅಂದರೆ ಕಂಪ್ಲೀಟಾಗಿ ಅಥೆಂಟಿಕೇಟೆಡ್ ಸೋರ್ಸು, ಅದು ಆನ್ಲೈನಲ್ಲಿ ಸಿಗುತ್ತೆ. ಅದ್ಯಾವುದು KSEEB ಸೊಲ್ಯೂಷನ್ಸ್ ಅಂತೇಳಿ ನೀವು ಗೂಗಲ್ ಸರ್ಚಲ್ಲಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಅಲ್ಲೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಆ ವೆಬ್ ಪೇಜ್ ನೋಡೋದಕ್ಕೆ ಹೇಗಿರುತ್ತೆ, ಅದು ಏನೇನು ಮಾಡಬೇಕು ಅಂದರೆ, ಈಗ ಮೊಬೈಲನ್ನು ವರ್ಟಿಕಲ್ ಪೊಸಿಷನಿಗೆ ತಗೊಳ್ಳಿ. ನಾವು ಫಸ್ಟ್ PUC ಮತ್ತು ಸೆಕೆಂಡ್ PUCದು ವರ್ಕ್ ಬುಕ್ಕನ್ನು ರೆಫರ್ ಮಾಡಬೇಕು ಅಂತ ಹೇಳಿದ್ರೆ, ಹಿಂಗೆ ಗೂಗಲ್ ಸರ್ಚಿಗೆ ಹೋಗಿ ಅಲ್ಲಿ KSEEB ಸೊಲ್ಯೂಷನ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ PUC ನೋಡಿ, ಸೆಕೆಂಡ್ PUC ಕ್ವಶನ್ ಬ್ಯಾಂಕ್ ವಿತ್ ಆನ್ಸರು, ಫಸ್ಟ್ PUC ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್ ಅಂತಿದೆ. ಸೊ ಹಂಗೆ ಎಲ್ಲದೂ ಇದೆ ನಮಗೆ. 10th, 9th, 6th, 7th ಎಲ್ಲ ಸಿಗುತ್ತೆ. ಇದನ್ನು ಹೇಳ್ತಾ ಹೋಗ್ತೀನಿ, ಒಂದೊಂದೇ ಇಲ್ಲಿ ಹೇಳ್ತೀನಿ ಕೇಳಿ. ಯಾವುದು ಈಗ ನಮಗೆ ಬೇಕಾಗಿರೋದು ಫಸ್ಟ್ PUC ಅಂದರೆ ಸೆಕೆಂಡ್ PUC ಅಂತ. ಇಲ್ಲಿ ನಾನು ಮೊದಲು ಫಸ್ಟ್ PUCಗೆ ಬರ್ತೇನೆ. ಫಸ್ಟ್ PUCಲಿ ನೋಡಿ, ಇಲ್ಲಿದೆ ಯಾವುದು ಕನ್ನಡ ಟೆಕ್ಸ್ಟ್ ಬುಕ್ಕು, ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಅಂತಿದೆ. ಈಗ ಫಸ್ಟ್ ಇದನ್ನು ಏನು ಮಾಡ್ತೀವಿ ನಾವು, ಇದರಲ್ಲಿ ಯಾವ್ದಾದ್ರು ಒಂದು ಕ್ಲಿಕ್ ಮಾಡ್ತೀವಿ. ಫಸ್ಟಿಗೆ ಇಂಗ್ಲೀಷ್ ನೋಡ್ತೀನಿ ನಾನು. ಇಂಗ್ಲೀಷನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಂಗ್ಲೀಷಿಂದ ಹಿಂಗೆ ಬರುತ್ತೆ, ಇದು ಕಂಪ್ಲೀಟಾಗಿ ಇಂಗ್ಲೀಷ್. ಇಲ್ಲೇನು ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ನೀವು ಚೆನ್ನಾಗಿ ಫೋಕಸ್ ಮಾಡಬೇಕಾಗಿದ್ದು ಯಾವುದು ಅಂದರೆ ನೋಡಿ, ಇಲ್ಲಿ ಇಂಗ್ಲೀಷ್ ಗ್ರಾಮರ್ ನೋಟ್ಸ್ PDF ಅಂತಿದೆ. ಯಾವುದು ಇದು ಇಲ್ಲಿ ಕಾಣುತ್ತಲ್ಲ, ಇದು ಇಂಗ್ಲೀಷ್ ಗ್ರಾಮರ್ ನೋಟ್ಸ್ PDF. ಇದು ಮೋಸ್ಟ್ ಇಂಪಾರ್ಟೆಂಟ್, ಅಂದರೆ ಇದು ಎಲ್ಲದೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ. ಇಲ್ಲಿ ನಾವು ನೋಡಿ ಒಂದೊಂದೇ ರೀಡಿಂಗ್ ಕಾಂಪ್ರಿಹೆನ್ಷನ್ ಇದೆ, ಆರ್ಟಿಕಲ್ಸ್ ಇದೆ, ವರ್ಬ್ಸ್ ಇದೆ, ಮತ್ತು ಸಬ್ಜೆಕ್ಟು, ವರ್ಬು, ಅಗ್ರಿಮೆಂಟ್ಸ್ ಇದೆ, ಕರೆಕ್ಷನ್ ಆಫ್ ಸೆಂಟೆನ್ಸು, ಹೋಮೋಫೋನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಇದೆಲ್ಲದೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಥೆಂಟಿಕೇಟೆಡ್ ಗ್ರಾಮರ್ ನೋಟ್ಸ್ ಇದು. ಅದ್ರ ಜೊತೆಗೆ ಇಲ್ಲಿ ಕೆಳಗೆ ಬಂದರೆ ಇದು ವರ್ಕ್ ಬುಕ್ಕು, ನಿಮ್ಮ ವರ್ಕ್ ಬುಕ್ ಇರುತ್ತೆ. ಆ ವರ್ಕ್ ಬುಕ್ಕಲ್ಲಿರೋ ಅಂಥ ಕ್ವಶನ್ ವಿತ್ ಆನ್ಸರ್ ಇಲ್ಲಿ ನೋಡಿ, ಇದು ವರ್ಕ್ ಬುಕ್ಕು. ಆ ವರ್ಕ್ ಬುಕ್ಕಲ್ಲಿ ಯೂನಿಟ್ A, ಯೂನಿಟ್ B ಅಂತಿದೆ ನೋಡಿ. ಯೂನಿಟ್ Aನಲ್ಲಿ ಇಲ್ಲಿ ಆರ್ಟಿಕಲ್ಸು, ಪ್ರಿಪೋಸಿಷನ್ಸು, ವರ್ಬ್ಸು ಎಲ್ಲ ಇದೆ. ಇದೇ ಕ್ವಶನ್ಸು ಡೈರೆಕ್ಟಾಗಿ ಎಕ್ಸಾಮಿಗೆ ಬರುತ್ತೆ. ಇದರಲ್ಲಿರುವಂಥ ಎಕ್ಸಾಂಪಲ್ಸೇ ಎಕ್ಸಾಮಿಗೆ ಬರುತ್ತೆ. ನಾನು ಸುಮಾರು ಸಲ ನೋಡಿದ್ದೀನಿ, ಚೆಕ್ ಮಾಡಿದ್ದೀನಿ ಕೂಡ. ನಾನು KS ಎಕ್ಸಾಮ್ ಬರೆದಾಗಲೂ ಕೂಡ ಅಲ್ಲಿ KS ಎಕ್ಸಾಮ್ ಎಲಿಜಿಬಲ್ ಪೇಪರಲ್ಲೂ ಇದರಲ್ಲಿರೋ ಕ್ವಶನ್ಸೇ ಡೈರೆಕ್ಟಾಗಿ ಕೇಳ್ತಾರೆ. ಹಾಗಾಗಿ ನೀವು ಇದು ಮೋಸ್ಟ್ ಅಥೆಂಟಿಕೇಟೆಡ್ ಸೋರ್ಸು, ತುಂಬ ಚೆನ್ನಾಗಿ ನೋಡ್ಕೋಬೇಕು. ನೋಡಿ ಇಲ್ಲೆಲ್ಲ ಇದೆ, ಇದೆಲ್ಲ ಗ್ರಾಮರೇ, ಕಂಪ್ಲೀಟಾಗಿ ಗ್ರಾಮರ್ ಬರುತ್ತೆ. ವರ್ಬು, ಸೊ ಅಂದರೆ ವರ್ಕ್ ಬುಕ್ಕು ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಪ್ರಿಪೋಸಿಷನ್ಸ್ ತೋರಿಸ್ತೀನಿ ನಾನು. ಪ್ರಿಪೋಸಿಷನ್ ಕ್ಲಿಕ್ ಮಾಡಿದ್ದೀನಿ, ಈಗ ಪ್ರಿಪೋಸಿಷನ್ ಬಂತು. ಪ್ರಿಪೋಸಿಷನ್ ಮೇಲೆ ಸುಮಾರು ಕ್ವಶನ್ಸ್ ಇಲ್ಲಿದೆ, ಕ್ವಶನ್ಸ್ ಇದೆ, ಕ್ವಶನ್ಗೆ ಆನ್ಸರ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಸೊಲ್ಯೂಷನ್ಸ್ ಇದೆ ನೋಡಿ, KSEB ಸೊಲ್ಯೂಷನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 1, 2, 3, 4 ಎಲ್ಲ ಇದೆ. ಮತ್ತು ಪ್ರಿಪೋಸಿಷನ್ ಪ್ಲೇಸಸ್ ಇದೆ ನೋಡಿ, ಇದು ಪ್ಲೇಸಸ್ಸು. ಓಕೆ, ಈಗ ಒಂದು ಟೇಬಲ್ ಇದೆ, ಟೇಬಲ್ ಮೇಲೆ ಒಂದು ಮೇಲ್ಗಡೆ ಬಾಲ್ ಇದ್ದರೆ ಏನಂತ ಕರಿತೀವಿ, ಅದು ಓವರ್ ದ ಬಾಲ್, ಓವರ್ ದ ಟೇಬಲ್, ಅಥವಾ ಟೇಬಲ್ಗಿಂತ ಮೇಲೆ ಸ್ವಲ್ಪ ಮೇಲಿದ್ದರೆ ಅಬೌವ್, ಆನ್ ನೋಡಿ, ಇವೆಲ್ಲ ಕೇಳ್ತೀವಿ. ಬಿಸೈಡ್, ಬಿ ಆಫ್ ಇವೆಲ್ಲ ಬರುತ್ತೆ. ಸೊ ಇವೆಲ್ಲ ನೋಡ್ಕೋಬೇಕು. ಇವೆಲ್ಲ ತುಂಬ ಸಿಂಪಲ್ ಅಂತ ಅನಿಸಿದ್ರು ಕೂಡ ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಕನ್ಫ್ಯೂಷನ್ ಮಾಡುತ್ತೆ ನೋಡಿ. ಅಟ್, ಆನ್, ಇನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು, ಇವೆಲ್ಲ ತುಂಬ ಸಿಂಪಲ್ ಅನಿಸುತ್ತೆ. ವರ್ಕ್ ಬುಕ್ಕಲ್ಲಿ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಮಾಡುತ್ತೆ. ಸೊ ಯಾವುದು ನೆಗ್ಲೆಕ್ಟ್ ಮಾಡಬೇಡಿ. ಇಷ್ಟು ಈಸಿಯಾಗಿ ನಿಮಗೆ ಯಾವ ಬುಕ್ಕಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಏನೇನೋ ತುಂಬ ಜಾಸ್ತಿ ಓದ್ತೀವಿ, ಜಾಸ್ತಿ ಓದೋದು ಬೇಕಾಗಿಲ್ಲ. ಪ್ಲ್ಯಾನ್ ಮಾಡಿ ಓದ್ಕೊಂಡ್ರೆ ಮಾತ್ರ 100% ಸಕ್ಸಸ್ ಆಗ್ತೀವಿ. ಅಂದರೆ ಏನು ಓದಬೇಕು, ಏನು ಓದಬಾರ್ದು ಅಂತೇಳಿ ತಿಳ್ಕೊಂಡ್ರೆ ಸಾಕಾಗುತ್ತೆ. ಇದರಲ್ಲಿ ಎಲ್ಲ ಇದೆ, ತುಂಬ ಡೀಟೇಲ್ ಆಗಿದೆ. ನೀವು ಇದನ್ನು ನೋಡಿ, ಓದಿ, ನೋಟ್ಸ್ ಮಾಡಿಕೊಡಿ. ಇಲ್ಲಾಂದರೆ ಒಂದು ವರ್ಕ್ ಬುಕ್ಕನ್ನ ಬೈ ಮಾಡಿ, ಎಲ್ಲ ಬುಕ್ ಸ್ಟೋರಲ್ಲಿ ಸಿಗುತ್ತೆ. ಅದಕ್ಕೆ ಸೊಲ್ಯೂಷನ್ಸ್ ಎಲ್ಲ ಇಲ್ಲಿ ನೋಡ್ಕೊಂಡು ಬರ್ಕೊಳ್ಳಿ, ಹಿಂಗಾದರೂ ಮಾಡ್ಕೊಳ್ಳಿ. ಚಾಯ್ಸ್ ನಿಮ್ಮದು. ಸೋರ್ಸ್ ಏನೇನು ಅಂತೇಳಿ ಹೇಳ್ತಾ ಇದ್ದೀನಿ, ನೀವೇ ಡಿಸೈಡ್ ಮಾಡಿ ಏನು ಓದ್ಕೋಬೇಕೋ ನೋಡ್ಕೊಳ್ಳಿ.
ಇದಿಷ್ಟು ಇಂಪಾರ್ಟೆಂಟ್ ಇದೆ. ಈಗ ನೆಕ್ಸ್ಟ್ ಇದು ಪ್ರಿಪೋಸಿಷನ್ ಆಯಿತು. ಹಾಗೆ ಒಂದೊಂದೇ ಬರುತ್ತೆ. ಇಲ್ಲಿ ಆರ್ಟಿಕಲ್ಸ್ ಇದೆ, ಪ್ರಿಪೋಸಿಷನ್ ಇದೆ, ಪ್ಯಾಸೇಜ್ ಇದೆ. ಕೆಲವು ಸಲ ಪ್ಯಾಸೇಜ್ನ ಡೈರೆಕ್ಟಾಗಿ ಇದನ್ನೇ ಕೇಳ್ತಾರೆ. ಓಕೆ, ಇಲ್ಲೆಲ್ಲ ಇದೆ. ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಕಂಪ್ಲೀಟಾಗಿ ನೀವು ಏನೇನು ಇಂಪಾರ್ಟೆಂಟ್ ಮಾಡೋ ಅಂತ ಓದ್ತಿರೋ ಎಲ್ಲ ಓದ್ಕೊಳ್ಳಿ, ಎಲ್ಲ ಇದರಲ್ಲಿದೆ. ಹಾಗೆ ಇದು ಫಸ್ಟ್ ಪಿ ಯು ಸಿ ಇದಾಯಿತು. ಮತ್ತು ಸೆಕೆಂಡ್ ಪಿ ಯು ಸಿಗೆ ಬಂದರೆ ಸೆಕೆಂಡ್ ಪಿ ಯು ಸಿನಲ್ಲಿ ಇಲ್ಲಿದೆ ನೋಡಿ, ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕು ವಿತ್ ಆನ್ಸರ್. ಸ್ವಲ್ಪ ನೆಟ್ಟು ಸ್ಲೋ ಇದೆ, ಹಾಗಾಗಿ ಬೇಗ ಲೋಡ್ ಆಗ್ತಾ ಇಲ್ಲ. ನೋಡಿ ಇಲ್ಲಿದೆ ಸೆಕೆಂಡ್ ಪಿ ಯು ಸಿದು, ಇಲ್ಲಿ ಕಾಣುತ್ತೆ ನೋಡಿ, ಗ್ರಾಮರ್ ನೋಟ್ಸು PDF, ಇದು ನೋಟ್ಸು. ಅದರಾದಮೇಲೆ ಇಲ್ಲಿ ವರ್ಕ್ ಬುಕ್ ಇಲ್ಲಿ ಕೆಳಗಿದೆಯಲ್ಲ, ಇದು ವರ್ಕ್ ಬುಕ್ಕು. ಇಲ್ಲಿ ಕೆಳಗೆಲ್ಲ ಬರೋದೆಲ್ಲ ವರ್ಕ್ ಬುಕ್ಕು ನೋಡಿ. ಪಾರ್ಟ್ A, ಪಾರ್ಟ್ B ಇದೆಯಲ್ಲ, ಇಲ್ಲಿದೆ. ಆಂಟನಿಮ್ಸು, ಯಾವುದು ಇಲ್ಲಿ ಆರ್ಟಿಕಲ್ಸು, ಪ್ರಿಪೋಸಿಷನ್ಸು, ಜಂಬ್ಲಿಂಗ್ ವರ್ಡ್ಸು, ಟೆನ್ಸು ಎಲ್ಲ ಇಲ್ಲೇ ಇದೆ. ಪ್ರೊನೌನು ನೋಡಿ, ಪಾರ್ಟ್ ಆಫ್ ವರ್ಬ್ಸು, ಫ್ರೇಸಲ್ ವರ್ಬ್ಸು, ಇಡಿಯಮ್ಸು, ಫ್ರೇಸಸ್ಸು ಇವೆಲ್ಲ ಇಲ್ಲೇ ಇದೆ. ಇದರಲ್ಲಿರೋದು ಮೋಸ್ಟ್ ಇಂಪಾರ್ಟೆಂಟು, ಯಾವುದೂ ನೆಗ್ಲೆಕ್ಟ್ ಮಾಡಬೇಡಿ. ಈಗ ಜಸ್ಟ್ ನಾನು ಒಂದು ಸಲ ನಿಮಗೆ ಆರ್ಟಿಕಲ್ಸ್ ತೋರಿಸ್ತಾ ಇದ್ದೀನಿ, ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸು ನೋಡಿ. ಆರ್ಟಿಕಲ್ಸ್ ಕ್ವಶನ್ಸ್ ಇಲ್ಲಿದೆ. ಹಿಂಗೆ ಕ್ವಶನ್ಸ್ ಹಿಂಗೆ ಕೊಡ್ತಾನೆ, ಆಪ್ಷನ್ ಕೊಟ್ಟಿರ್ತಾನೆ, ನೋಡ್ಕೋಬೇಕು ನೋಡಿ. ಕ್ವಶನ್ಸ್ ಇದೆ ಇಲ್ಲಿ ಕೆಳಗಡೆ, ಇಲ್ಲೇ ಆನ್ಸರ್ ಇದೆ ನೋಡಿ. ಇದೆಲ್ಲ ಕ್ವಶನ್ ಆದರೆ ಇದು ಪೂರ್ತಿ ಆನ್ಸರ್. ಓಕೆ, ಇಷ್ಟೆಲ್ಲ ಕ್ವಶನ್ಸ್ ಇದೆ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಅನಿಸುತ್ತೆ, ಅಥೆಂಟಿಕೇಟೆಡ್ ಇನ್ಫಾರ್ಮೇಷನ್ ಇದು. ಸೊ ನೀವು ಓದೋದು ಎಷ್ಟು ಓದ್ತೀರಾ, ಹೆಂಗೆ ಓದ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಟ್ಸ್ ಮಾಡ್ಕೊಳ್ಳಿ ಒಂದು ಕಡೆ. ಟೈಮ್ ಇದೆ, ಟೈಮ್ ಇಲ್ಲ ಅಂತ ಏನಿಲ್ಲ, ಟೈಮ್ ಇದೆ. ನೀವು ಪ್ಲ್ಯಾನ್ ಮಾಡಿಕೊಂಡು ಓದಬೇಕು. ಇದೆರಡು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿದು ಆಯ್ತು. ಇಂಗ್ಲೀಷು. ಈಗ ಕನ್ನಡ ನೋಡೋಣ. ಕನ್ನಡ ನೋಡಿ, ಫಸ್ಟ್ ಪಿ ಯು ಸಿದು ಕನ್ನಡ ಟೆಕ್ಸ್ಟ್ ಬುಕ್ ಇದೆ. ಇಲ್ಲಿ ಕನ್ನಡ ಟೆಕ್ಸ್ಟ್ ಬುಕ್ ನೋಡಿದೆ, ಕ್ಲಿಕ್ ಮಾಡಿದೆ, ಇಲ್ಲಿ ಓಪನ್ ಆಯಿತು. ಇಲ್ಲಿದೆ ನೋಡಿ, ಯಾವುದು ಇದು ಪ್ರಯೋಗ ಪ್ರಣತಿ ಅಂತಿದೆ ನೋಡಿ. ಇಲ್ಲಿ ಕಾಣುತ್ತಲ್ಲ, ಇದು ಪ್ರಯೋಗ ಪ್ರಣತಿ ಅಂತ. ಇದು ಏನು ವರ್ಕ್ ಬುಕ್ಕು. ಈ ವರ್ಕ್ ಬುಕ್ಕಲ್ಲಿ ನಾವು ಒಂದೊಂದೇ ನೋಡಬೇಕು ನೋಡಿ. ಇಲ್ಲಿ ಪತ್ರಲೇಖನ ಇದೆ, ಸೊ ಬೇರೆ ಬೇರೆ ಎಲ್ಲ ಇದೆ, ಅವನ್ನ ನೋಡ್ತಾ ಹೋಗಬೇಕು ಒಂದೊಂದೇ. ನೆಕ್ಸ್ಟು ಸಾಹಿತ್ಯ ಸಿಂಚನ, ಇಲ್ಲಿ ಗಾದೆಗಳು ಅಂತಿದೆ ನೋಡಿ. ಗಾದೆಗಳ ವಿಸ್ತರಣೆ. ಇವರು ಯಾರು GPSTRಗೆ ಬರೆಯೋರಿಗೆ ತುಂಬ ಈಸಿ ಆಗುತ್ತೆ. ಇದು ಯಾಕೆ ಈಸಿ ಆಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿರೋ ಮಾಹಿತಿನೇ ಬರಿಬೇಕು ನಿಮಗೆ. ಯಾವುದು ಕೀ ಆನ್ಸರಲ್ಲಿ ಇದನ್ನೇ ಕೊಟ್ಟಿರ್ತಾರೆ. ಡಿಸ್ಕ್ರಿಪ್ಟಿವ್ ಫಾರ್ಮಲ್ಲಿ ಯಾರ್ಯಾರು ಬರೀತಾರೆ ಕನ್ನಡ, ಕೀ ಆನ್ಸರಲ್ಲಿ ಇದೇ ಇರುತ್ತೆ. ನೀವು ಇದನ್ನು ನೋಡ್ಕೊಂಡು ಬರೆದ್ರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅಥವಾ ಬೇರೆ ಏನೋ ಬಿಡು ಗಾದೆಗಳು ತುಂಬ ಈಸಿ ಇರುತ್ತೆ ಅಂತೇಳಿ ನೀವೇನೇನೋ ಬರೆದ್ರೆ ಅಲ್ಲಿ ಮಾರ್ಕ್ಸ್ ಕಂಪ್ಲೀಟಾಗಿ ಸಿಗಲ್ಲ. ಸೊ ಇಲ್ಲಿ ಏನಿರುತ್ತೋ ಕೀ ಆನ್ಸರಲ್ಲಿ ಇದನ್ನೇ ಕಾಪಿ ಪೇಸ್ಟ್ ಮಾಡಿರ್ತಾರೆ ಅವರು. ಯಾಕೆಂದರೆ ಇದು ಕಂಪ್ಲೀಟಾಗಿ ಗೌರ್ಮೆಂಟ್ ವೆಬ್ಸೈಟು. ಸೊ ಹಾಗಾಗಿ ಇಲ್ಲಿರೋದನ್ನೇ ನೀವು ಬರೀಬೇಕಾಗುತ್ತೆ. ಯಾರೆಲ್ಲ GPSTRಗೆ ಪ್ರಿಪೇರ್ ಆಗ್ತಿದ್ರೆ ಅವರು. HSTRಗೆ ಪ್ರಿಪೇರ್ ಆಗೋರು ನೋಡ್ಕೋಬೇಕು. ಇಲ್ಲಿ ಅಲ್ಲೂ ಏನಿದೆ ಗ್ರಾಮರ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ಬಿಡಿಸಿ ಬರೆಯಿರಿ ಇದೆ ನೋಡಿ, ಇಲ್ಲಿದೆ ಬಿಡಿಸಿ ಬರೆಯಿರಿ. ಈಸಿಯಾಗಿ ಬಿಡಿಸಿ ಬರಿಬೋದು ಅನ್ಕೋತೀವಿ ಕೆಲವನ್ನ, ಆದರೆ ಕೆಲವು ಬರಲ್ಲ ನೋಡಿ. ಬಿಡಿಸಿ ಬರೆಯಿರಿ ಇದೆ, ಇದು ಕಂಪ್ಲೀಟಾಗಿ ಗ್ರಾಮರು. ಇಂಥ ಸ್ವಲ್ಪ ಕ್ರಿಟಿಕಲ್ ವರ್ಡ್ ಕೊಟ್ಟರೆ ಅವ್ನು ಬಿಡಿಸಿ ಬರೆಯೋಕ್ಕೆ 4 ಆಪ್ಷನ್ ನೋಡಿ ನಾವೇ ಕನ್ಫ್ಯೂಷನ್ ಆಗ್ತೀವಿ ಏನಿದು ಅಂತೇಳಿ. ಸೊ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಇವೆಲ್ಲ ಚೆನ್ನಾಗಿದೆ, ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೆಮ್ಮರ ಹಿರಿದು ಪ್ಲಸ್ ಮರ ಇಂಥವೆಲ್ಲ ಬರುತ್ತೆ, ಬಟ್ ಸ್ವಲ್ಪ ಡಿಫಿಕಲ್ಟ್ ಅನ್ಸೋ ಸುಮಾರಿದೆ ಇಲ್ಲಿ. ಓಕೆ, ಇದಿಷ್ಟು ಯಾವುದು ಕನ್ನಡ ಗ್ರಾಮರ್, ಇದರಲ್ಲಿದೆ ಕನ್ನಡ ಗ್ರಾಮರು. ನೆಕ್ಸ್ಟು ಈಗ ಸೆಕೆಂಡ್ ಪಿ ಯು ಸಿಗೆ ಹೋದರೆ,
ಸೆಕೆಂಡ್ ಪಿ ಯು ಸಿಯಲ್ಲಿ ಕನ್ನಡ ಗ್ರಾಮರ್ ನೋಡಿದ್ರೆ ಸೊ ಅದು ವರ್ಕ್ ಬುಕ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ ಪಲ್ಲವ ಅಂತಿದೆ ನೋಡಿ, ಇದು ಪಲ್ಲವ, ಇದು ವರ್ಕ್ ಬುಕ್ಕು. ಸೆಕೆಂಡ್ ಪಿ ಯು ಸಿ ವರ್ಕ್ ಬುಕ್ಕು ತುಂಬ ಚೆನ್ನಾಗಿದೆ, ಅದು ಇಂಪಾರ್ಟೆಂಟು. ನಾನಾರ್ಥಗಳು ಇದೆ ನೋಡಿ, ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ನಾನಾರ್ಥಗಳು ಇಲ್ಲಿ ಬರುತ್ತೆ ನೋಡಿ, ಇಲ್ಲಿದೆ ನಾನಾರ್ಥಗಳು. ಸೊ ಈ ನಾನಾರ್ಥಗಳು ಇಲ್ಲಿಂದನೇ ಬರಬೇಕು, ಇಲ್ಲಿಂದನೇ ಕೇಳಬೇಕು ಅವರು. ಇದು ಬಿಟ್ಟರೆ ನಿಮಗೆ 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಇರುವಂಥ ಟೆಕ್ಸ್ಟ್ ಬುಕ್ಕು, ಅದರಲ್ಲಿ ಏನೇನು ಗ್ರಾಮರ್ ಇದೆಯೋ ಅದನ್ನು ನೋಡ್ಕೋಬೇಕು. ಓಕೆ, ಇವನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಸೊ ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರು ಫಸ್ಟ್ ಫೋಕಸ್ ಮಾಡಬೇಕಾಗಿರೋದು ನೀವು ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ವರ್ಕ್ ಬುಕ್ಕು. ಸೊ ಇದು ಇಷ್ಟು ಹೇಳಿ, ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಸೋರ್ಸು GPSTRಗಾದರೂ ಆಗಲಿ ಅಥವಾ HSTRಗಾದರೂ ಆಗಲಿ, ಮೋಸ್ಟ್ ಇಂಪಾರ್ಟೆಂಟು ಎಲ್ಲಿ ಮೆಂಟಲ್ ಎಬಿಲಿಟಿ ಬರುತ್ತೆ ನಮಗೆ. ಯಾವುದು ಮೆಂಟಲ್ ಎಬಿಲಿಟಿಲಿ ಕೇಳುವಂಥ ಅಷ್ಟು ಸಿಲೆಬಸ್ಸು ಯಾವುದ್ರಲ್ಲಿ ಬರುತ್ತೆ ಅಂತೇಳಿದ್ರೆ ಇದು ಸ್ಪರ್ಧಾ ಯಶಸ್ಸು ಬುಕ್ಕಲ್ಲೇ ಇದೆ. ಈ ಬುಕ್ಕು ಅಥೆಂಟಿಕೇಟೆಡ್ ಸೋರ್ಸ್ ನೋಡಿ, ಕರ್ನಾಟಕ ಸರ್ಕಾರದವರು ಅಂದರೆ ಶಾಲಾ ಶಿಕ್ಷಣ ಇಲಾಖೆಯವರು ಇದನ್ನು ಪಬ್ಲಿಷ್ ಮಾಡಿರೋ ಬುಕ್ಕು. ಇದು DSRT ವೆಬ್ಸೈಟಲ್ಲೇ ಸಿಗುತ್ತೆ. ಅಲ್ಲಿ ವೆಬ್ ಸರ್ಚಲ್ಲಿ ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ DSCRT NMMS ಸೋರ್ಸ್ ಅಂತೇಳಿ ಟೈಪ್ ಮಾಡಿದ ಮೇಲೆ ಅದ್ರ ಗೂಗಲ್ ವೆಬ್ ಪೇಜ್ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ. ನೆಕ್ಸ್ಟು ಗೂಗಲ್ ಸರ್ಚಲ್ಲಿ ನಾವು DSCRT NMMS ಸೋರ್ಸ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಮಗಿಲ್ಲಿ ಸ್ಟಾರ್ಟಿಂಗೆಲ್ಲ ಸಿಗುತ್ತೆ, ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಅಂತೇಳಿ. ಇದನ್ನು ಓಪನ್ ಮಾಡಿದರೆ ನಮಗೆ ನಾವು DSRT ಹೋಮ್ ಪೇಜಿಗೆ ಬರ್ತೀವಿ. ಈ ಹೋಮ್ ಪೇಜಲ್ಲಿ ನೋಡಿ ಇಲ್ಲಿದೆ, ಇಲ್ಲಿ ಕಾಣುತ್ತಲ್ಲ, ಇಲ್ಲಿ ಸ್ಟಾರ್ಟಿಂಗ್ ಕಾಣುತ್ತಲ್ಲ, ಇದನ್ನು ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ NMMS ಸ್ಟಡಿ ಮಟೀರಿಯಲ್ ಅಂತ ಇಲ್ಲಿದೆ. ಇದನ್ನು ನಾವು ಕ್ಲಿಕ್ ಮಾಡಿದ್ರೆ ಸೊ ಇದು NMMS ಸ್ಟಡಿ ಮಟೀರಿಯಲ್ ಓಪನ್ ಆಯಿತು. ಇದು ಓಪನ್ ಆಗಿದ್ದು ಈಗ ಡೌನ್ಲೋಡ್ ಆಗಿರಲ್ಲ, ಓಪನ್ ಆಯಿತು. ಇದನ್ನು ಡೌನ್ಲೋಡ್ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಆಗಲೇ ಲಾಸ್ಟಲ್ಲಿ ಹೇಳಿದ್ದೀನಿ ನಾನು, ಇದ್ರ ಹಿಂದೆ ಹೇಳಿದ್ದೀನಿ. ಏನು ಮಾಡ್ತೀವಿ ನೋಡಿ, ಇದರಲ್ಲೆಲ್ಲ ಇದೆ. ಇದು ಸ್ಟಡಿ ಮಟೀರಿಯಲ್ಲು. ಓಕೆ, ಇದರಲ್ಲೆಲ್ಲ ಇದೆ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸು, ಹಿಸ್ಟ್ರಿ, ಸಿವಿಕ್ಸು, ಜಿಯೋಗ್ರಫಿ. ಅಂದರೆ ಇದೆಲ್ಲ ಹಳೇದು, ಅಂದರೆ ಈಗ 2010 ಎಡಿಷನ್ ಇದು. ಅದೊಂದೇ ಇರೋದು, ಅದು ಬಿಟ್ಟರೆ ಇನ್ಯಾವುದೂ ಇದರಲ್ಲಿ ಆನ್ಲೈನಲ್ಲಿ ಇಲ್ಲ. ಹಾಗಾಗಿ ಇದನ್ನೇ ನಾವು ಡೌನ್ಲೋಡ್ ಮಾಡ್ಕೋತೀವಿ. ಸೊ ನೋಡಿ ಇಲ್ಲಿ ಪ್ರಿಂಟ್ ಮತ್ತು 3 ಡಾಟ್ಸು, ಸೇವ್ PDF, ದೆನ್ ಸೇವ್. ಇದು ಆಯಿತು. ಸೊ ಇದು ಆದಮೇಲೆ ನೆಕ್ಸ್ಟ್ ಇಲ್ಲಿ ಗೂಗಲ್ ಸರ್ಚಲ್ಲಿ ಸ್ಪರ್ಧಾ ಯಶಸ್ಸು ಫಾರ್ NMMS ಅಂತೇಳಿ ಟೈಪ್ ಮಾಡಿದ್ರೆ ನಮಗೆ ಇಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಚಿತ್ರದುರ್ಗ ಅಂತ ಬರುತ್ತೆ. DSCRT ಅವ್ರು ಮಾಡಿರೋ ಬುಕ್ಕು. ಇದನ್ನು ಸರ್ಚ್ ಮಾಡಿದ್ರೆ ನಮಗೆ ನೆಕ್ಸ್ಟು ನೋಡಿ ಬುಕ್ ಓಪನ್ ಆಯಿತು. ಇದು NMMS ಬುಕ್ಕು, ಅಥೆಂಟಿಕೇಟೆಡ್ ಸೋರ್ಸ್ ಫಾರ್ GPSTR ಆ್ಯಂಡ್ HSTR ಫಾರ್ ಮೆಂಟಲ್ ಎಬಿಲಿಟಿ ಪಾರ್ಟಿಗೆ ಅಥೆಂಟಿಕೇಟೆಡ್ ಸೋರ್ಸ್ ಅಂದರೆ ಇದು ಒಂದೇ ಬುಕ್ಕು. ಯಾರು ನೆಗ್ಲೆಕ್ಟ್ ಮಾಡಬೇಡಿ, ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ತುಂಬ ಈಸಿ ಇಲ್ಲ, ಇದು ಡಿಫಿಕಲ್ಟ್ ಇದೆ, ಡಿಫಿಕಲ್ಟಿ ಲೆವೆಲ್ ತುಂಬ ಇದೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಇದರಿಂದನೇ ಮ್ಯಾಕ್ಸಿಮಮ್ ಕ್ವಶನ್ಸು ಬರೋ ಸಾಧ್ಯತೆಗಳಿರುತ್ತೆ. ಹಾಗೆ ಇದರಲ್ಲಿ ಲಾಸ್ಟಿಗೆ ಬಂದರೆ ಇದರಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಸೋಷಿಯಲ್ ಸೈನ್ಸು, ಜಿಯೋಗ್ರಫಿ ಎಲ್ಲ ಇದೆ. ಓಕೆ, ಎಲ್ಲ ಒಂದೊಂದು ಸಬ್ಜೆಕ್ಟು ಕೂಡ 150-200 ಕ್ವಶನ್ಸ್ವರೆಗೂ ಇರುತ್ತೆ. ನೋಡ್ಕೊಳ್ಳಿ, ತುಂಬ ಯೂಸ್ಫುಲ್ ಇದೆ ಇದು. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಪ್ರಿಫರೆನ್ಸು ನೀವು NMMS ಬುಕ್ಕಿಗೆ ಕೊಡಿ, ಮತ್ತು ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರ್ ಇದರಲ್ಲಿ ಏನೇನು ಹೇಳ್ತಾ ಇದ್ದೀನಿ ಅದಕ್ಕೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಆಮೇಲೆ ಬೇಕಿದ್ರೆ ನೀವು ಮಾರ್ಕೆಟಲ್ಲಿ ಸಿಗೋವಂಥ ಬುಕ್ಸನ್ನು ಓದಿ. ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಸೊ ಅದು ನಿಮ್ಮ ಇಷ್ಟ. ಹೇಳೋ ಅಂಥದ್ದು ಹೇಳ್ತಾ ಇದ್ದೀನಿ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಪ್ರಿಂಟ್ ತೊಗೊಳ್ಳಿ, ಇಲ್ಲಿ 3 ಡಾಟು, ಸೇವ್ PDF, ದೆನ್ ಸೇವ್. ಆನ್ಲೈನಲ್ಲಿ 2022 ಮಾತ್ರ ಸಿಗ್ತಾ ಇರೋದು. ನಿಮಗೆ ಆಫ್ಲೈನಲ್ಲಾದರೆ 2023 ಇದೆ ಬುಕ್ಕು. ಓನ್ಲಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಮಾತ್ರ ಸಿಗುತ್ತೆ, ಪ್ರೈವೇಟ್ ಸ್ಕೂಲ್ಸಲ್ಲಿ ಸಿಗಲ್ಲ. ಅದು ಅವ್ರ ಲೈಬ್ರರಿ ಮೇಂಟೈನ್ ಮಾಡಿದರೆ ಮಾತ್ರ ಸಿಗುತ್ತೆ. ಯಾರಿಗಾದ್ರೂ ಸಿಕ್ಕರೆ 2023 ನೋಡ್ಕೊಳ್ಳಿ. ಬಟ್ ಅದು ಎರಡಕ್ಕೂ ಯಾವ ಚೇಂಜಸ್ಸು ಇಲ್ಲ, ಎಲ್ಲವೂ ಸೇಮೇ.
2022 ಬುಕ್ಕಲ್ಲಿ ಏನಿದೆಯೋ 2023 ಬುಕ್ಕಲ್ಲೂ ಆ್ಯಸ್ ಇಟ್ ಈಸ್ ಸೇಮೇ ಇದೆ, ಏನೂ ಚೇಂಜಸ್ ಇಲ್ಲ. ನೆಕ್ಸ್ಟ್ ಲಾಸ್ಟು GPSTRಗೆ ಮತ್ತು HSTRಗೆ ಮೋಸ್ಟ್ ಇಂಪಾರ್ಟೆಂಟು, ಸ್ಪೆಷಲಿ ಇದು LBA ಯಾವುದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ GPSTRಗೆ ಇಂಪಾರ್ಟೆಂಟ್ ಆಗುತ್ತೆ, ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟು. ಬಟ್ HSTRಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ ಅನ್ಕೋತೀನಿ, ಯಾಕೆಂದರೆ ಇದು ಡಿಸ್ಕ್ರಿಪ್ಟಿವ್ ಫಾರ್ಮಲ್ಲಿ ನಾವು ಬರೆಯೋದ್ರಿಂದ LBAದಲ್ಲಿ ಇರೋ ಕ್ವಶನ್ಸೇ ಮ್ಯಾಕ್ಸಿಮಮ್ ಕೇಳೋ ಸಾಧ್ಯತೆಗಳು GPSTRಗೆ. HSTRಗೆ ಇದರಲ್ಲಿ ಏನು ಓದ್ಕೋಬೇಕು ಅಂದರೆ ಇದರಲ್ಲಿ MCQs ಓದ್ಕೋಬೇಕು. ನೀವು MCQs ಓದ್ಕೊಂಡ್ರೆ ಅದು ತುಂಬ ಉಪಯೋಗ ಬರುತ್ತೆ. ಅದು HSTRಗೆ ಫೋಕಸ್ ಮಾಡೋರು MCQsನ ಚೆನ್ನಾಗಿ ಓದ್ಕೋಬೇಕು. GPSTRಗೆ ಫೋಕಸ್ ಮಾಡೋರು LBAದಲ್ಲಿ ಎಲ್ಲ ಓದಬೇಕು, ಏನು ಬಿಡಲೇಬಾರ್ದು. ಹಾಗಾದರೆ LBA ಮಟೀರಿಯಲ್ ಎಲ್ಲಿ ಸಿಗುತ್ತೆ ನಮಗೆ ಅಂದರೆ ಆನ್ಲೈನಲ್ಲಿ ನಾವು ಏನು ಮಾಡ್ತೀವಿ, LBA ಮಟೀರಿಯಲ್ ಅಂತ ಜಸ್ಟ್ ಟೈಪ್ ಮಾಡಿದ್ರೆ ಸಾಕು ವೆಬ್ಸೈಟಲ್ಲಿ, ಅದು ಕಂಪ್ಲೀಟಾಗಿ ಎಲ್ಲ ಕ್ಲಾಸಸ್ಸಿಂದು ಡೀಟೇಲಾಗಿ ತೋರಿಸುತ್ತೆ. ಒಂದೊಂದೇ ನೋಡ್ತಾ ಹೋಗೋಣ. ಇಲ್ಲಿ ಗೂಗಲ್ ಸರ್ಚಲ್ಲಿ LBA ಮಟೀರಿಯಲ್ ಅಂತ ಹೊಡೆದ್ರೆ ಸಾಕು, ಎಲ್ಲ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಟೀರಿಯಲ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಚಾಪ್ಟರ್ ವೈಸು ಬರುತ್ತೆ. ನೋಡಿ ಇದು DSCRT ವೆಬ್ಸೈಟಲ್ಲಿ ಚಾಪ್ಟರ್ ಒಂದೊಂದೇ ಕ್ಲಾಸ್ ವೈಸ್ ಬರುತ್ತೆ. ನಿಮಗೆ ಯಾವ ಕ್ಲಾಸ್ ಬೇಕೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡಲ್ಲಿ ನೋಡಿ LBA ಕಂಪ್ಲೀಟಾಗಿದೆ. ಕನ್ನಡ ಮೀಡಿಯಮಲ್ಲೂ ಇದೆ, ಇಂಗ್ಲೀಷ್ ಮೀಡಿಯಮಲ್ಲೂ ಇದೆ, ಉರ್ದು ಮೀಡಿಯಮಲ್ಲೂ ಇದೆ, ಮರಾಠಿ ಮೀಡಿಯಮ್, ನಿಮಗೆ ಯಾವುದು ಬೇಕೋ ಆ ಮೀಡಿಯಮಲ್ಲಿದೆ, ತಗೊಳ್ಳಿ. ಫಾರ್ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡಿಗೆ ನಾನು ಯಾವುದಾದ್ರೂ ಒಂದು ಸೈನ್ಸ್ ಯಾವುದು ಇಂಗ್ಲೀಷ್ ಮೀಡಿಯಮ್ ನೋಡ್ತಾ ಇದ್ದೀನಿ, ಇಂಗ್ಲೀಷ್ ಮೀಡಿಯಮ್ಮು ಸೈನ್ಸ್ ನೋಡ್ತಾ ಇದ್ದೀನಿ. ಇದರಲ್ಲಿ ನೋಡಿ LBA ಸೈನ್ಸ್ ಈಗ ಬರುತ್ತೆ. ನೋಡಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟು ಸೈನ್ಸ್. ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಯಾರಿಗಿದು ಅಂತ ಹೇಳಿದ್ರೆ GPSTR ಎಕ್ಸಾಮ್ ಯಾರ್ಯಾರು ತೊಗೊಂಡಿದ್ದೀರಾ ಅವ್ರಿಗೆ ಮೋಸ್ಟ್ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ಇದಕ್ಕೂ ಮುಂಚೆ GPSTR ಎಕ್ಸಾಮ್ಸ್ ಆಗಿದೆ, ಬಟ್ ಆವಾಗ LBA ಇರಲಿಲ್ಲ. ಈಗ LBA ಇದೆ, GPSTR ಎಕ್ಸಾಮ್ ಈಗ ಕಂಡಕ್ಟ್ ಮಾಡ್ತಾರೆ. ಮೋಸ್ಟ್ ಆಫ್ ಆಲ್ ಮ್ಯಾಕ್ಸಿಮಮ್ ಕ್ವಶನ್ಸು LBAಯಿಂದನೇ ಬರೋ ಸಾಧ್ಯತೆಗಳಿದೆ ಅಂತೇಳಿ ಆಲ್ರೆಡಿ ಹೇಳಿದ್ದಾರೆ. ಸೊ ಹಾಗಾಗಿ ನೀವು LBAನ ಯಾವುದೇ ಕ್ವಶನನ್ನು ಮಿಸ್ ಮಾಡದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಇಲ್ಲಿ 1 ಮಾರ್ಕ್ಸು 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸ್ವರೆಗೂ ಕ್ವಶನ್ಸು ಇಲ್ಲಿಂದನೇ ಡೈರೆಕ್ಟಾಗಿ ಪಿಕ್ ಮಾಡೋ ಸಾಧ್ಯತೆಗಳು ತುಂಬ ಇರುತ್ತೆ. ಆದರೆ ಕ್ವಶನ್ಸ್ ಏನು ಕಡಿಮೆ ಇಲ್ಲ, ಒಂದೊಂದು ಟಾಪಿಕಲ್ಲಿ 70, 80, ಕೆಲವು ಚಾಪ್ಟರ್ಸಲ್ಲಿ 100 ಕ್ವಶನ್ನು ದಾಟಿ ಹೋಗಿದೆ. ಇದರಲ್ಲಿ ಫಸ್ಟ್ ನೀವು ತುಂಬ ಫಾಸ್ಟಾಗಿ ಯಾವುದನ್ನು ನೋಡಬೇಕು ಅಂತ ಹೇಳಿದ್ರೆ ಎಲ್ಲ LBAಗೂ ಮುಂಚೆ ಫಸ್ಟ್ 6th ಸ್ಟ್ಯಾಂಡರ್ಡ್ LBAನ ನೋಡಿ. ಯಾಕೆಂದರೆ 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕು ಇತ್ತೀಚೆಗೆ ಅಂದರೆ ಲಾಸ್ಟ್ ಇಯರ್ ಹೊಸ ಟೆಕ್ಸ್ಟ್ ಬುಕ್ ಬಂದಿರೋದು, ಸಿಲೆಬಸ್ ರಿವೈಸ್ ಆಗಿದೆ. ಅದು ಮೋಸ್ಟ್ ಇಂಪಾರ್ಟೆಂಟು, ಅದು ಭಾಳ ಜನಕ್ಕೆ ಗೊತ್ತಿರೋದಿಲ್ಲ. ಫಸ್ಟ್ 6th ಸ್ಟಾರ್ಟ್ ಮಾಡಿ, 5th ಸ್ಟಾರ್ಟ್ ಮಾಡಿ, 5th 6th ಸ್ಟಾರ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆದರೆ ಫಸ್ಟ್ ಫೋಕಸ್ ಯಾವುದಕ್ಕೆ ಮಾಡ್ತೀರಾ ಅಂದರೆ 6th ಸ್ಟ್ಯಾಂಡರ್ಡಿಗೆ ಮಾಡಿ. ಯಾಕೆಂದರೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಇದೆ, ಸೈನ್ಸ್ ಆಗಲಿ ಅಥವಾ ಬೇರೆ ಸಬ್ಜೆಕ್ಟ್ ಯಾವುದಾದ್ರೂ ಆಗಲಿ. ಸ್ಪೆಷಲಿ ಸೈನ್ಸಲ್ಲಿ ಮಾತ್ರ 6th ಸ್ಟ್ಯಾಂಡರ್ಡಲ್ಲಿ ಮ್ಯಾಕ್ಸಿಮಮ್ ಇದೆ ಇನ್ಫಾರ್ಮೇಷನ್ನು. ಸೈನ್ಸನ್ನ 6th ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲ ಸಬ್ಜೆಕ್ಟ್ ಆದರೂ ಅಷ್ಟೇ, ಯಾವುದೇ ಸಬ್ಜೆಕ್ಟ್ ಟೀಚರ್ಸ್ ಆಗಲಿ ನೀವು ಮ್ಯಾಕ್ಸಿಮಮ್ಮು LBAನ GPSTR ಆಗಲೇಬೇಕು ಅಂತ ಇದ್ದರೆ ನೀವು LBAನ ಕಂಪ್ಲೀಟಾಗಿ ಮುಗಿಸಿದ್ರೆ ನೀವು 100% ಮೆಂಟಲಿ ಫಿಕ್ಸ್ ಆಗಿಬಿಡಿ, ನೀವು GPSTR ಟೀಚರ್ ಆದ್ರಿ ಅಂತಲೇ ಅರ್ಥ. ಅಂದರೆ ಅಷ್ಟೊಂದು ಇನ್ಫಾರ್ಮೇಷನ್ನು ಇದರಲ್ಲಿದೆ. ಆದರೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದೆ, ನೀವು ಅದನ್ನು ನೋಡಿ ಕರೆಕ್ಷನ್ ಮಾಡ್ಕೋಬೇಕು. ಇದು ಡೈರೆಕ್ಟ್ ಅಥೆಂಟಿಕೇಟೆಡ್ ಸೋರ್ಸು, ಕೀ ಆನ್ಸರಲ್ಲೂ ಇದೇ ಆನ್ಸರ್ ಇರುತ್ತೆ. ಹಾಗಾಗಿ LBAನ ತುಂಬ ಚೆನ್ನಾಗಿ ಮುಗಿಸಿ. ಅದಾದಮೇಲೆ ನಾನು ಆಗಲೇ ನಿಮಗೆ ಹೇಳಿದ್ದೆ ಯಾವುದು KSEEB ವೆಬ್ಸೈಟ್ ಅಂತೇಳಿ. LBAನ ಪೂರ್ತಿ ಕಂಪ್ಲೀಟ್ ಮಾಡಿದ್ದಾದಮೇಲೆ ನೀವು KSEEB ವೆಬ್ಸೈಟ್ಗೆ ಹೋಗಿ ಅಲ್ಲಿ 6th 7th 8th 9th 10th ಟೆಕ್ಸ್ಟ್ ಬುಕ್ಸಿಂದು ಮತ್ತು ಸೊಲ್ಯೂಷನ್ಸ್ ಇದೆ, ಕ್ವಶನ್ ವಿತ್ ಸೊಲ್ಯೂಷನ್ಸು, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಫಸ್ಟು LBA ಆದಮೇಲೆ ಫಸ್ಟ್ ಯಾವುದು LBA, ಈ LBA ಆಮೇಲೆ KSEEB ವೆಬ್ಸೈಟು, KSEEB ವೆಬ್ಸೈಟು, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದಾದರೆ ನೀವು 100% ಟೀಚರ್ಸ್ ಆದ್ರಿ ಅಂತಾನೆ. ಆದರೆ ನೀವು ಎಲ್ಲರೂ ನೆನ್ಪಿಡಬೇಕಾಗಿರೋದು ಒಂದೇ, ಮ್ಯಾಕ್ಸಿಮಮ್ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ GPSTR ಟೀಚರ್ 100% ಆಗುತ್ತೆ. ನಿಮಗೆ ಎಲ್ಲ ಗೊತ್ತಿದ್ದು ರೈಟಿಂಗ್ ಸ್ಕಿಲ್ ಕಡಿಮೆ ಆಯಿತು ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಆಗಲಿಲ್ಲ ಅಂತ ಹೇಳಿದ್ರೆ ಅದು ತುಂಬ ಕಷ್ಟ ಆಗುತ್ತೆ.
ಸೊ ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ HSTRಗೆ ಕಂಪ್ಯೂಟರ್ ಸಿಲೆಬಸ್ ಇದೆ. ಆ ಕಂಪ್ಯೂಟರ್ ಸಿಲೆಬಸ್ಸನ್ನು ನಾವು ಯಾವುದರಲ್ಲಿ ಅಂದರೆ ಆನ್ಲೈನ್ ಅಥೆಂಟಿಕೇಟೆಡ್ ಸೋರ್ಸು ಎಲ್ಲಿಂದ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಜೈ ಹಿಂದ್. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಜೈ ಹಿಂದ್.